ರಾಜೀನಾಮೆ ವಿಷಯದಲ್ಲಿ ನಾನು ಹೇಳೋದಿಷ್ಟೇನೆ, ನಾನು ಮೊದಲೂ ಹೇಳಿದ್ದೇನೆ, ವಿ ಆರ್ ನಾಟ್ ಕಂಪೇರಿಂಗ್. ಹಿಂದನೂ ಸಹಿತ ಈ ರೀತಿಯಾದಂತಹ ಘಟನಾವಳಿಗಳು ಈಗೂ ನಡೀತಾ ಇದೆ ಕರ್ನಾಟಕದಲ್ಲಿ. ಪಂಜಾಬ್ದಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಬಹಳ ಮಾತಾಡಿದ್ರು, ಅದು ವೈರಲ್ ಆಗಿದೆ, ನೀವು ನೋಡಿರ್ಬೇಕಲ್ಲ, ನೀವು ನೋಡಿರ್ತೀರಿ. ಅಲ್ಲಿ ಅವರು ಹಿಂದಿನ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥರು. ಪಂಜಾಬ್ದಲ್ಲಿ ಆದ್ರೆ ಅವತ್ತಿನ ದಿವಸ ನಾವು ಎಜುಕೇಶನ್ ಮಿನಿಸ್ಟರ್ ತೆಗಿತೀವಿ ಅಂತ ತೆಗೆದಿದ್ದಾರ. ಈ ರೀತಿ ಆಮೇಲೆ ಕರ್ನಾಟಕದಲ್ಲಿ ಈ ಕೆಪಿಎಸ್ಸಿ ಕರ್ಮಕಾಂಡ ನಡೀತಾ ಇದೆ. ಆಮೇಲಿಂದ 2017ರಲ್ಲಿ PUC ಪತ್ರಿಕೆ ಪ್ರಶ್ನೆ ಪತ್ರಿಕೆ ಔಟ್ ಆಗಿತ್ತು. ಈ ರೀತಿ ಹಲವಾರು ಇನ್ನೂ ಘಟನೆಗಳಿದಾವೆ. ಇವೆಲ್ಲ ನಾನು ಉಲ್ಲೇಖ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಹಾಗಾಗಿ ಇದು ರಾಜೀನಾಮೆ ಬಗ್ಗೆ ಅಲ್ಲೇ ಅವ್ರು ಏನೇನು ಬೇಡಿಕೆಗಳಿದೆ, ರಾಜೀನಾಮೆ ಸಹಿತ ನಡ್ಡಾ ಸಾಹೇಬರು ಮಾತುಕತೆ ನಡೆಸ್ತಾ ಇದ್ದಾರೆ. ಆದರೆ ಈ ಘಟನಾವಳಿಗಳ ಹಿನ್ನೆಲೆಯಲ್ಲಿ ನಾನಿಷ್ಟ ಹೇಳೋದು, ಭಾರತ ಸರ್ಕಾರ ಬಹಳ ಗಂಭೀರವಾಗಿದೆ. ಉಳಿದಂತೆ ಮಾತುಕತೆ ಇತ್ಯಾದಿ ನಂತರ ಸಂಬಂಧಿಸಿದವರು ರಿಯಾಕ್ಷನ್ ಸಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಸರ್. ಅಲ್ಲಿ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಜೊತೆಗೆ ಪೊಲೀಸರ ಬಗ್ಗೆನೂ ಕೂಡ ಮಾನಹಾನಿಕರ ಪೋಸ್ಟ್ಗಳನ್ನು ಮಾಡ್ತೀವಿ. ಅಲ್ಲ, ಅದಲ್ಲ, ಅಲ್ಲಿ ಅನೇಕರು ಬಂದಂತವರು ಆಮ್ ಆದ್ಮಿ ಪಾರ್ಟಿಯ ಹಫೀಜ್ ಫಜಲ್, ಇವರೆಲ್ಲ ಉಮರ್ ಅಲ್ಲ, ಆಮ್ ಆದ್ಮಿ ಪಾರ್ಟಿಯ ಕಾರ್ಪೊರೇಟರ್ ಒಬ್ಬ ಗಂಡ ಹಫೀಜ್ ಅಂತೇನೋ ಹೆಸರಿದೆ ಅವನು. ಅವನು ಒಬ್ಬ ಬೆಳೆ ಶರ್ಟು ಪೈಜಾಮ ಹಾಕೊಂಡು ಬಹಳ ಹೈಲೈಟ್ ಆಗಿದ್ದಾನೆ ನೋಡ್ರಿ. ಇದು ಕ್ರಿಮಿನಲ್, ಇದೇ ಡಿಕ್ಲೇರ್ಡ್ ಕ್ರಿಮಿನಲ್. ಅವ ಇದ್ದಾನೆ. ಉಮರ್ ಖಾಲಿದಿನ ಪರವಾಗಿ ಆರ್ಟಿಕಲ್ 370 ವಿರುದ್ಧವಾಗೆಲ್ಲ ಬರ್ತಾ ಇದೆ. ಇದ್ರ ಬಗ್ಗೆ ನಾವು ಏನು ನಿಜವಾದ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಎಚ್ಚರಿಕೆಯಿಂದಿರ್ರಿ ಅನ್ನುವಂಥದ್ದು ಎಲ್ಲರೂ ಕರೆ ಕೊಟ್ಟಿದ್ದಾರೆ, ನಾವು ವಿನಂತಿ ಮಾಡಿದ್ದೇವೆ. ಹಾಗಾಗಿ ಇವರು ಕಲ್ಲು ಹೊಡೆಯೋದು, ಮಹಿಳಾ ಪೊಲೀಸರನ್ನ ಹೊಡೆಯೋದು, ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೀವೆಲ್ಲ ವಿಡಿಯೋ ನೋಡಿದಿರಿ. ಆ ರೀತಿಯಾಗಿರೋದು ಬಹಳ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗಾಗಿ ಅವರಿಗೂ ವಿನಂತಿಯನ್ನು ನಾವು ಮಾಡಿದ್ದೇವೆ, ಇದ್ರ ಬಗ್ಗೆ ಗಂಭೀರವಾಗಿರ್ರಿ ಅಂತ. ಮತ್ತು ಭಾರತ ಸರ್ಕಾರ ಬಹಳ ಅತ್ಯಂತ ಗಂಭೀರವಾಗಿದೆ. ಈ ರೀತಿ ಮುಂದೆ ಆಗಲಾರದಂಗೆ ಏನೇನು ಈಗ ಕಮಿಟಿ ಮಾಡಿದ್ದು ಅದರ ರಿಪೋರ್ಟ್ ಬಂದಿದೆ. ಯಾಕಂದ್ರೆ ಇಡೀ ಜಗತ್ತಿನೊಳಗೆ ಅತಿ ದೊಡ್ಡ ಎಕ್ಸಾಮ್ ಇದು. 22 ಲಕ್ಷ ವಿದ್ಯಾರ್ಥಿಗಳು, ಸಮೀಪ 6,000 ಸೆಂಟರ್ ಎಲ್ಲಿಂದ ಎಲ್ಲಿಗೆ ಆಗ್ತಾವ? ಕಚ್ದಿಂದ ಕಾಮರೂಪದವರೆಗೆ, ಅಸ್ಸಾಂ ತನಕ, ಈ ಕಡೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ. ಸಣ್ಣ ಸಣ್ಣ ಟೈರ್ 2, ಟೈರ್ 3 ಸಿಟಿಯಲ್ಲಿ ಅನೇಕ ಕಡೆ ಸೆಂಟರ್ಸ್ ಇದಾವೆ. ಆನ್ಲೈನು ಎಲ್ಲ ಕಡೆ ಆಗಲ್ಲ. ಸೊ ಇದರ ಹೊರತುಪಡಿಸಿ ಟೆಕ್ನಾಲಜಿ ಡ್ರಿವನ್ ಏನು ಮಾಡಬೇಕು ಅನ್ನುವಂಥದ್ದು ಬಹಳ ಗಂಭೀರವಾಗಿ ನಡೀತಾ ಇದೆ. ಇದರ ಜೊತೆಗೆ ಈ ಸರ್ತೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ನಾವು ಮಾಡಬೇಕು ಅಂತ ಪ್ರಧಾನಮಂತ್ರಿಗಳೇನು ತೀರ್ಮಾನ ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೂ ಎಲ್ಲರಿಗೂ ಹೇಳೋದು ನಾನು, ಕೇವಲ ಒಂದೇ ಸರ್ಕಾರಕ್ಕಂತಲ್ಲ, ರಾಜ್ಯಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ಇದನ್ನು ನಾವು ಈ ಘಟನೆಯನ್ನು ನಾವೊಂದು ಮುಂದಿನ ಸುಧಾರಣೆಗೆ ಒಂದು ಬಹುದೊಡ್ಡ ಕ್ರಮವಾಗಿ ನಾವು ಮಾಡ್ತಾ ಇದ್ದೀವಿ. ಬಯೋಗ್ಯಾಸ್ ಬೇಡ ಅಂತ ಹೇಳಿ ಗ್ರಾಮಸ್ಥರು ಹುಡುಗರು ಕಾಯ್ತಾರ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಲೋಕಲ್ ಮೇಯರ್ಗೆ ನೀಟ್ ವಿಚಾರವಾಗಿ ಏನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ, ಇದರೊಳಗೆ ಈಗಾಗಲೇ ಪ್ರಧಾನಮಂತ್ರಿಗಳು ಬಹಳಷ್ಟು ವಿವರವಾಗಿ ಮಾತನಾಡಿದ್ದಾರೆ. ಎರಡನೇದ್ದು, ಇವತ್ತು ಈ ಎಲ್ಲ ಒಂದು ವಿಷಯದಲ್ಲಿ ಭಾರತ ಸರ್ಕಾರ ಯಾವುದೇ ರೀತಿಯಾದಂಥ ಕ್ಯಾಶುವಲ್ ಅಪ್ರೋಚನ್ನು ಬೇರೆ ಎಲ್ಲ ಹಿಂದಿನ ಕಾಲದಲ್ಲಿರಬಹುದು, ಇವತ್ತಿನ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಸೇರಿಸುತ್ತೆ, ಕ್ಯಾಶುವಲ್ ಅಪ್ರೋಚ್ ನಾವು ಮೊದಲಿಂದನೂ ಮಾಡಿಲ್ಲ. ಇದು ಎಜಿಟೇಷನ್ ಶುರು ಆದ್ಮೇಲೆ ಆಗಿದ್ದಿಲ್ಲ. ಎಜಿಟೇಷನ್ ಶುರು ಆಗೋಕ್ಕಿಂತ ಮೊದಲನೇ ವಿ ಹ್ಯಾವ್ ಟೇಕನ್ ದಿಸ್ ವೆರಿ ವೆರಿ ಸೀರಿಯಸ್ಲಿ. ಆಗಾಗ ಅಲ್ಲಲ್ಲಿ ಕ್ವಶನ್ ಪೇಪರ್ಗಳು ಲೀಕ್ ಆಗ್ತಾ ಇರುವಂಥದ್ದು ಈ ಸಮಸ್ಯೆ ಬಹಳ ಒಂದು ರೋಗದ ರೀತಿಯಲ್ಲಿ ಬೆಳೆದಿರೋದ್ರಿಂದ 2024ರಲ್ಲಿ ನಾವು ಜೂನ್ದಲ್ಲಿ ನಾವು ಒಂದು ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಆಕ್ಟ್ ಅಂತ ಹೇಳಿ ನಾವೊಂದು ಆಕ್ಟ್ ತಂದೀವಿ. ಪಬ್ಲಿಕ್ ಎಕ್ಸಾಮಿನೇಷನ್ ಅದಲ್ಲಿ ಯಾವುದೇ ರೀತಿ ಅಕ್ರಮಗಳು ನಡೀಬಾರದು, ಆ ರೀತಿಯಲ್ಲಿ ಒಂದು ಆಕ್ಟ್ ತಂದೀವಿ. ಆ ಆಕ್ಟದಲ್ಲಿ ಈಗ ಮೊದಲು 5 ವರ್ಷ ಶಿಕ್ಷೆ ಇತ್ತು, ಈಗ ನಿನ್ನೆ ಕ್ಯಾಬಿನೆಟ್ನಲ್ಲಿ ಅದನ್ನು 10 ವರ್ಷ ಮಾಡಿದ್ದೀವಿ. 10 ಕೋಟಿ ರೂಪಾಯಿ ದಂಡವನ್ನು ನಾವು ಮಾಡಿದ್ದೇವೆ.
ಇದೇನೋ ಇವತ್ತು ನಿನ್ನೆ ಮಾಡಿದ್ದಲ್ಲಿದೆ. ಮೊದಲು 5 ವರ್ಷ ಇತ್ತು, ಅದನ್ನ ಈಗ 10 ವರ್ಷ ಮಾಡಿದ್ದೀವಿ. ಇದಕ್ಕಿಂತ ಮೊದಲು ಬಹಳಷ್ಟು ಘಟನೆಗಳು ಈ ರೀತಿ ಆದಾಗ ಯಾವುದೂ ಸೀರಿಯಸ್ ತೆಗೆದುಕೊಂಡಿಲ್ಲ. ಈಗೇನು ಒಂದು ನಿಮ್ಗೆ ಹಳೆವೆಲ್ಲ ಘಟನೆಗಳನ್ನ ನಾನು ಹೇಳಿ ನಾವು ಶೆಲ್ಟರ್ ಮಾಡಿ, ಯಾಕಂದ್ರೆ ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ. ನನಗಾತು ಅಥವಾ ನಮ್ಮ ಯಾವುದೇ ನಮ್ಮ ಪಕ್ಷದ ಅಥವಾ ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಸರ್ಕಾರಕ್ಕೆ ಅವ್ರ ಕಾಲದಲ್ಲಿ ಇಷ್ಟ ಆಗಿತ್ತು. ಹಂಗಾಗಿದ್ದಾವೆ ಭಾಳ. 58 ಸತ್ತೆ UPA ಕಾಲದಲ್ಲಿ 58 ಸತ್ತೆ ಪತ್ರಿಕೆಗಳು ಲೀಕ್ ಆಗ್ಯಾವ. ಆದ್ರೆ ಅದನ್ನು ಹೇಳಿ ನಾವು ಶೆಲ್ಟರ್ ತಗೊಳ್ಳಿಕ್ಕೆ, ರಕ್ಷಣೆ ತೆಗೆದುಕೊಳ್ಳಿಕ್ಕೆ ನಾವು ಬಯಸೋದಿಲ್ಲ. ಹಾಗಾಗಿ ಕಾನೂನಲ್ಲಿ ತಿದ್ದುಪಡಿ ತಂದಿದ್ದೇವೆ. ಪ್ರಪ್ರಥಮ ಬಾರಿಗೆ ಈ ಹೊಸ ಕಾನೂನಿನಂತೆ ಮೊನ್ನೆ ನೀಟ್ ಎಕ್ಸಾಮಿನೇಷನ್ದಲ್ಲಿ ಯಾರು ಈ ಒಂದು ನೀಟ್ ಎಕ್ಸಾಮ್ದೊಳಗ ಅಕ್ರಮ ಒದಗಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಸಂಬಂಧಿಸಿದವರು, ಅದು ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಕ್ವಶನ್ ಪೇಪರ್ ತಯಾರಿ ಮಾಡಲಿದ್ರು, ಕೋಚಿಂಗ್ ಇನ್ಸ್ಟಿಟ್ಯೂಟ್ದ ಇರುವಂಥ ಆರೋಪಗಳು, ಇವರನ್ನೆಲ್ಲರನ್ನೂ ಬಂಧಿಸಿ ಅದು ನಾನ್ ಬೇಲೇಬಲ್ ಮಾಡಿದ್ದೀವಿ. ಒಂದು ನಿಮಿಷ ನಾನ್ ಬೇಲೇಬಲ್ ನಾವು ಮಾಡಿದ್ದೇವೆ. ಸೊ ಹೀಗಾಗಿ ಇದನ್ನು ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡು ವಿ ಆರ್ ಆಕ್ಟಿಂಗ್ ಆನ್ ದ್ಯಾಟ್. ಮತ್ತು ನಮ್ಮ ಪ್ರಯಾರಿಟಿ ಏನಿತ್ತು, ಇದು ಮುಗಿದ ನಂತರ ನೀಟದ ಎಕ್ಸಾಮಿನೇಷನ್ ಲೀಕ್ ಆಗಿದೆ ಅನ್ನೋ ಆರೋಪ ಬಂದ ನಂತರ ಒಂದೇ ಒಂದು ಕಡೆ ಅದು ಮೇಜರ್ ಬಂದಿತ್ತು, ಅದು ನಮ್ಮ ಡೈರೆಕ್ಟ್ ಸರ್ಕಾರದ ಕಡೆನೇ ಬಂದಿತ್ತು. ನಾವು ಅದನ್ನು ಇಮಿಡಿಯೇಟ್ ರದ್ದು ಮಾಡಿದ್ವಿ, ನಾವು ಅದು ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿಲ್ಲ. 22 ಲಕ್ಷ ವಿದ್ಯಾರ್ಥಿಗಳಿಗೆ 38 ದಿವಸದಲ್ಲಿ ಮರು ನೀಟ್ ಮಾಡಿ ಆಲ್ರೆಡಿ ಈಗ ನಡೆದಿದೆ. ಅಂದ್ರೆ ಕೌನ್ಸಿಲಿಂಗ್ ಶುರು ಆಗ್ತಾ ಇದೆ. ಈಗ ಇದರ ಅರ್ಥ ಏನು ಅಂದ್ರೆ ಸರ್ಕಾರ ಬಹಳ ಗಂಭೀರವಾಗಿದೆ. ಮುಂದಿನ ದಿವಸಗಳಲ್ಲಿ ಇದು ರಿಪೀಟ್ ಆಗಲಾರದಂಗೆ ಎಲ್ಲ ರೀತಿಯ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಯಾರು ನಿಜವಾದ ವಿದ್ಯಾರ್ಥಿಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಅತ್ಯಂತ ಸಂವೇದನಶೀಲರಾಗಿದ್ದೇವೆ. ಅವರ ಒಂದು ಕಳಕಳಿ ಏನಿದೆ, ಆದ್ರೆ ಅಲ್ಲಿ ಸಹಿತ ಇವತ್ತು ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಸಮಾಜ ವಿದ್ರೋಹಿ ಶಕ್ತಿಗಳು, ಅದು ಬಹಳ ಡೇಂಜರಸ್ ಇದೆ. ಅದ್ರ ಬಗ್ಗೆ ಈಗಾಗಲೇ ಅಲ್ಲಿನ ಸಂಘಟಕರಿಗೆ ಅಲ್ಲಿನ ಪೊಲೀಸರು ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದ್ರೆ ಕಲ್ಲು ಹೊಡೆಯುವಂತಹ ದೃಶ್ಯಗಳು, ಮಹಿಳಾ ಪತ್ರಕರ್ತರ ಮೇಲೆ ಮಹಿಳಾ ಪತ್ರಕರ್ತೆಯರ ಮೇಲೆ ನಡೆದಂತಹ ಹಲ್ಲೆಗಳು, ಆಮೇಲಿಂದ ದೊಡ್ಡ ಪ್ರಮಾಣದಲ್ಲಿ ಟೈಲ್ಸ್ ಸಂಗ್ರಹ ಮಾಡಿ ಹೊಡೆದಿರುವಂಥದ್ದು, ಇವು ಎಲ್ಲ ಏನಿದೆಲ್ಲ ಇದರಲ್ಲಿ ಸಮಾಜ ವಿದ್ರೋಹಿ ಶಕ್ತಿಗಳು ಭಾಗವಹಿಸ್ತಾ ಇರುವಂಥದ್ದು, ಇದು ಆತಂಕಕಾರಿಯಾದಂಥ ಸಂಗತಿಯಾಗಿದೆ. ಈ ಹಿನ್ನೆಲೆ ಒಳಗೆ ನಾನು ಆ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಅಪೀಲ್ ಮಾಡಿದ್ದೇವೆ. ಮುಂದೆನೂ ನಾವು ಬಹಳ ಕಟ್ಟುನಿಟ್ಟಾದ ಕ್ರಮ ತೆಗೆದುಕೊಂಡು ಈ ಸಿಸ್ಟಮ್ ಅನ್ನು ಬಹಳ ಸ್ಟ್ರೆಂಗ್ದನ್ ಮಾಡ್ತಾ ಇದ್ದೇವೆ. ಹಾಗಾಗಿ ಯಾರು ಈಗಾಗಲೇ ಇದಕ್ಕೆ ಅಕೌಂಟಬಿಲಿಟಿ ಅಂತ ಹೇಳಿ ಅಕೌಂಟಬಿಲಿಟಿ ಫಿಕ್ಸ್ ಮಾಡಿದ್ದೀವಿ ನಾವು. ಅದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಒಳಗಿರ್ಬೋದು, NTA ಒಳಗಿರ್ಬೋದು, ಇದರಲ್ಲೆಲ್ಲವೂ ಬಹಳಷ್ಟು ಕಠಿಣವಾದ ಕ್ರಮ ತೆಗೆದುಕೊಂಡಿದ್ದೀವಿ. ಕಠಿಣವಾದ ಕಾನೂನನ್ನು ಬದಲಾವಣೆ ಮಾಡಿದ್ದೀವಿ. ಮುಂದೆ ಈ ರೀತಿ ಆಗಲಾರದಂಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು